ಹಾಯ್ ಫ್ರೆಂಡ್ಸ್, ಮಮತಾ ಬ್ಲಾಗಿಗೆ ಸ್ವಾಗತ. ನಾನಿವತ್ತು ನಮ್ಮ ದೇವರ ಮನೆ ಪೂಜೆನ ನಾವು ಹೇಗೆ ಮಾಡ್ತೀವಿ ಹಾಗೆ ಯಾವ ರೀತಿಯಲ್ಲಿ ಅಲಂಕಾರ ಮಾಡ್ತೀವಿ ಅನ್ನೋದನ್ನ ತೋರಿಸುವ ಸಲುವಾಗಿ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ವಾರದಲ್ಲಿ 2 ದಿನ ಅಂದರೆ ಮಂಗಳವಾರ ಶುಕ್ರವಾರ ದೇವ್ರ ಮನೆನ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಮೊದಲಿಗೆ ಹರಿವಾಣದಲ್ಲಿ ದೇವ್ರ ಜಗಲಿ ಕಟ್ಟೆ ಮೇಲಿರುವಂಥ ದೀಪ ಮತ್ತು ವಿಗ್ರಹಗಳನ್ನೆಲ್ಲ ಅದರಲ್ಲಿ ಎತ್ತಿಟ್ಕೊಂಡು ಜಗಲಿನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಅದಕ್ಕೆ ವಿಭೂತಿ ಹಚ್ಚಿ ಕುಂಕುಮ ಅರಿಶಿನ ಹಚ್ಚಿ ಹಬ್ಬದ ದಿನಗಳಲ್ಲಿ ಅಂದರೆ ಮಂಗಳವಾರ ಶುಕ್ರವಾರ ಅಷ್ಟೇ ಅಂತ ಹೇಳಿದ್ನಲ್ವ, ಬುಧವಾರ ಗುರುವಾರದಲ್ಲಿ ಸಹ ಹಬ್ಬಗಳು ಏನಾದರೂ ಬಂತಂದರೆ ನಾವು ಆವತ್ತಿನ ದಿನವೂ ಸಹ ಇದೇ ರೀತಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ತೀವಿ. ದೇವ್ರ ಫೋಟೋಗಳನ್ನ ಒರೆಸೋಕ್ಕೆ ಮತ್ತು ದೇವ್ರುಗಳನ್ನೆಲ್ಲ ತೊಳೆದಿಡೋಕ್ಕಂತಲೇ ನಾವು ಬಟ್ಟೆ ಶಾಪಲ್ಲಿ ಸಿಗುತ್ತಲ್ಲ ಕರವಸ್ತ್ರ ಅಂತ, ಆ ಬಟ್ಟೆಯನ್ನೆಲ್ಲ ಯೂಸ್ ಮಾಡೋದು. ಈ ಥರ ಎಲ್ಲ ಒರೆಸಿದ ನಂತರ ಎಲ್ಲ ಲೈನ್ ವೈಸಲ್ಲಿ ಜೋಡಿಸಿ ನಂತರ ಹೂವನ್ನು ಮುಡಿಸಿ ಅದನ್ನು ಅಲಂಕಾರ ಮಾಡ್ತೀವಿ. ನೀವು ನಮ್ಮ ದೇವ್ರ ಮನೇಲಿ ಹೆಚ್ಚಾಗಿ ತಾಯಿ ಚೌಡೇಶ್ವರಿ ಫೋಟೋಗಳನ್ನೇ ನೋಡ್ಬೋದು. ನಮ್ಮ ಕಷ್ಟದ ದಿನಗಳಲ್ಲಿ ನಮಗೆ ಕೈ ಹಿಡಿದಿದ್ದು ತಾಯಿ ಸಿಗಂದೂರು ಚೌಡೇಶ್ವರಿ. ಚಾಮುಂಡೇಶ್ವರಿ ವಿಗ್ರಹನ ನಾವು ತುಂಬ ಕಡೆ ಹುಡುಕ್ತಾ ಇದ್ವಿ ಈ ಥರ ತರಬೇಕಂತ ಬಿಟ್ಟು. ಮನೆಯಲ್ಲಿ ಶಬರಿಮಲೆ ಹಾಕಿದಾಗ ಶಬರಿಮಲೆಯಿಂದ ಅದನ್ನ ತಂದರು. ಅಮ್ಮ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಹೋಗಿ ಹೂ ತಂದುಬಿಡ್ತಾರೆ. ಮಂಗಳವಾರ ಶುಕ್ರವಾರ ಅಂದರೆ ಅದೊಂಥರ ಹಬ್ಬ ನಮಗೆ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾವು ದೇವ್ರ ಸಾಮಾನುಗಳನ್ನ ತೊಳೆಯೋಕ್ಕೆ ಪೀತಾಂಬರಿ ಪುಡಿ, ಸಬೀನ ಪೌಡ್ರ್ ಮತ್ತು ಹುಣಸೆಹಣ್ಣು ಇವು 3 ಯೂಸ್ ಮಾಡ್ತೀವಿ. ಇದು ಯೂಸ್ ಮಾಡೋದ್ರಿಂದ ದೇವ್ರ ಸಾಮಾನುಗಳು ಬೇಗ ಕಪ್ಪಗಾಗಲ್ಲ ಮತ್ತು ಯಾವುದೇ ರೀತಿಯ ಕಲೆ ಕೂರಲ್ಲ. ಅದರಲ್ಲಿ ಬೇರೆ ನಾವು ವಾರದಲ್ಲಿ 2 ದಿನ ಕ್ಲೀನ್ ಮಾಡೋದ್ರಿಂದ ಫಳ ಅಂತಲೂ ಹೊಳಿತಾ ಇರ್ತವೆ. ಅಮ್ಮ ದೇವ್ರ ಸಾಮಾನು ತೊಳೆಯೋಕ್ಕೋಸ್ಕರ ನಲ್ಲಿ ನೀರನ್ನೇ ನೈಟೇ ತಂದು ದೇವ್ರ ರೂಮಲ್ಲಿ ಎತ್ತಿಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಫಳ ಕಾಣ್ತಾ ಇದೆ. ಕಳಸದಲ್ಲಿ ನೀರು ತುಂಬಿ 5 ರಿಂದ 7 ಎಲೆನ ಇಡ್ತೀವಿ ಮತ್ತು ಅದಕ್ಕೆ ತೆಂಗಿನಕಾಯಿನ ಚೆನ್ನಾಗಿ ತೊಳೆದು ಅದಕ್ಕೆ ಕುಂಕುಮ ಅರಿಶಿಣದಿಂದ ಅಲಂಕಾರ ಮಾಡಿ ಕಳಸದಲ್ಲಿಟ್ಟು, ಇಲ್ಲಿ ನಿಮಗೆ ಬೆಳ್ಳಿ ಮುಖಗಳು ಕಾಣ್ತಾ ಇದೆ ಅಲ್ವಾ. ನಾವು ತಾಯಿ ಸಿಗಂದೂರು ಚೌಡೇಶ್ವರಿ ಹೆಸರು ಮೇಲೆ ಬೆಳ್ಳಿ ಮುಖ ಮಾಡಿಸಿದ್ವಿ. ಫಸ್ಟಿಗೆ ಚಿಕ್ಕದಿತ್ತು, ಆನಂತರ ಅದನ್ನ ದೊಡ್ಡ ಮಾಡಿಸಿದ್ವಿ. ಎಲ್ಲ ದೇವ್ರ ಸಾಮಾನು ತೊಳೆದಾದ್ಮೇಲೆ ಅದನ್ನು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಆಮೇಲೆ ಅದನ್ನೆಲ್ಲ ಕ್ಲೀನಾಗಿ ಜಗಲಿಯಲ್ಲಿ ಜೋಡಿಸ್ತೀವಿ. ಎಲ್ಲ ಜೋಡಿಸಿದ ನಂತರ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಮತ್ತು ಜಗಲಿ ಮೇಲೆಲ್ಲ ಪುಡಿ ಹೂವು ಎಕ್ಸ್ಟ್ರಾ ಅಮ್ಮ ತಂದಿರ್ತಾರೆ, ಅದನ್ನೆಲ್ಲ ಜಗಲಿ ಕಟ್ಟೆಗೆ ಹಾಕಿ ಅಲಂಕಾರ ಮಾಡಿ. ಇಲ್ಲಿಗೆ ನಿಮಗೆ ಗ್ಲಾಸಿನೊಂದು ಪ್ಲೇಟ್ ಕಾಣ್ತಾ ಇರ್ಬೋದು, ಅದರಲ್ಲಿ ಅಮ್ಮ ನೀರು ಹಾಕಿ ಹೂವಿನಿಂದ ಅಲಂಕಾರ ಮಾಡ್ತಾರೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಇರೋದ್ರಿಂದ ಸ್ವಲ್ಪ ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದ್ವಿ. ಹಾಗೆ ಸಿಗಂದೂರಿಂದ ತಂದಂಥ ಪ್ರಸಾದನ ಸಹ ನಾವು ಇನ್ನೂ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹಬ್ಬ ಇರೋದ್ರಿಂದ ಅದನ್ನು ಸಹ ಇಟ್ಟು ದೀಪಗಳಿಗೆಲ್ಲ ಬತ್ತಿ ಹಾಕಿ ಮತ್ತು ಲೋಬನದ ಕರ್ಪೂರ ಅಂತ ಬರುತ್ತೆ, ಅದನ್ನು ಸಹ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ದೀಪ ಹಚ್ಚೋದ್ರಿಂದ ಮನೆಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದೆ ನಮ್ಮನೆ ದೇವ್ರ ರೂಮು.
ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ನಾವು ಈ ರೀತಿ ಪೂಜೆ ಮಾಡ್ತೀವಿ. ಅದನ್ನ ನಿಮಗೆ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.